ನೀವೇನಾದರೂ ಕಂಟೆಂಟ್ ಕ್ರಿಯೇಟರ್ ಆಗಿರ್ಬೋದು, ಬಟ್ ಔಟ್ಡೋರಲ್ಲಿ ಜಾಸ್ತಿ ವೀಡಿಯೋಸ್ನ ಕ್ರಿಯೇಟ್ ಮಾಡ್ತೀರಾ ಅಂದರೆ ಬ್ಯಾಕ್ಗ್ರೌಂಡಲ್ಲಿ ಜಾಸ್ತಿ ನಾಯ್ಸ್ ಬರ್ತಾ ಇರುತ್ತೆ. ಈಗ ನೋಡ್ಬೋದು ನನ್ನ ರೂಮಲ್ಲೂ ಸಹ ಜಾಸ್ತಿ ನಾಯ್ಸ್ ಬರ್ತಾ ಇದೆ. ನೋಡೋದಲ್ಲ, ನೀವು ಕೂಡ ಇದೇ ರೀತಿಯೇ ಬ್ಯಾಕ್ಗ್ರೌಂಡ್ ನಾಯ್ಸ್ನ ಕ್ಲಿಯರ್ ಮಾಡ್ಕೋಬೋದು. ಹೆಂಗಂತ ಎಕ್ಸ್ಪ್ಲೇನ್ ಮಾಡ್ತೀನಿ. ವೀಡಿಯೋನ ಕೊನೆ ತನಕ ನೋಡಿ. ವೀಡಿಯೋಗೆ ಲೈಕ್ ಮಾಡ್ಕೊಡ್ರಿ. ಹಾಗೆ ಹೊಸಬ್ರು ನೋಡ್ತಾರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಟಿಫಿಕೇಶನ್ ಆನ್ ಮಾಡ್ಕೊಡ್ರಿ. ಹಾಗಿದ್ರೆ ಬನ್ನಿ ಗೈಸ್, ವೀಡಿಯೋನ ಶುರು ಮಾಡೋಣ. ಮೊದಲೇದಾಗಿ ಬಂದು ನೀವು ಕ್ಯಾಪ್ಕಟ್ ಆ್ಯಪ್ನ ನೀವು ಓಪನ್ ಮಾಡಬೇಕಾಗುತ್ತೆ. ಓಪನ್ ಮಾಡಿಬಿಟ್ಟು ನೀವು ಯಾವುದಾದ್ರೂ ಒಂದು ವೀಡಿಯೋನ ಸೆಲೆಕ್ಟ್ ಮಾಡ್ಕೊಡ್ರಿ. ನೋಡ್ಬೋದು ನನ್ನ ವೀಡಿಯೋದಲ್ಲಿ ಬ್ಯಾಕ್ಗ್ರೌಂಡ್ ವಾಯ್ಸ್ ಜಾಸ್ತಿ ಇದೆ. ಈಗ ನಾನು ಎನ್ಹಾನ್ಸ್ ಮಾಡಿ ತೋರಿಸ್ತೀನಿ. ವೀಡಿಯೋನ ಸೆಲೆಕ್ಟ್ ಮಾಡಿಕೊಂಡು ಕೆಳಗಡೆ ಆಪ್ಷನ್ ಬರ್ತವೆ ನೋಡಿ. ವ್ಯಾಲ್ಯೂಮ್, ಅನಿಮೇಷನ್, ಎಫೆಕ್ಟು, ಡಿಲೇಟು, ಸ್ಪ್ಲಿಟ್ಟು, ಸ್ಪೀಡು, ಈ ರೀತಿ ಆಪ್ಷನ್ ಬರ್ತಾ ಇರ್ತವೆ. ನೀವು ಕೆಳಗಡೆ ಲಾಸ್ಟಲ್ಲಿ ಹೋಗ್ಬಿಟ್ಟು ಇಲ್ಲಿ ಎನ್ಹಾನ್ಸ್ ವಾಯ್ಸ್ ಅಂತ ಇರುತ್ತೆ. ಎನ್ಹಾನ್ಸ್ ವಾಯ್ಸ್ನ ಕ್ಲಿಕ್ ಮಾಡಿ ಇಲ್ಲಿ ಎನ್ಹಾನ್ಸ್ ವಾಯ್ಸ್ ಅಂತ ಒಂದು ಟಿಕ್ ಮಾಡ್ತಿರುತ್ತೆ. ಅದನ್ನ ಎನೇಬಲ್ ಮಾಡಿಕೊಡ್ರಿ. ಎನೇಬಲ್ ಮಾಡ್ಕೊಂಡಾದ್ಮೇಲೆ ಸ್ವಲ್ಪ ಟೈಮ್ ಕೇಳುತ್ತೆ, ವೆಯ್ಟ್ ಮಾಡಿ. ನೋಡೋದಲ್ಲ ಅಪ್ಲೈ ಆಯಿತು. ನೆಕ್ಸ್ಟ್ ಅಪ್ಲೈ ಆಗಿದ ತಕ್ಷಣ ಇಲ್ಲಿ ಇನ್ನೊಂದು ನೋಡೋದಲ್ಲ ಅಪ್ಲೈ ಆಯಿತು. ಅಪ್ಲೈ ಆಗಿದ ತಕ್ಷಣ ಇನ್ನೊಂದು ಆಪ್ಷನ್ ಬರುತ್ತೆ ಇಲ್ಲಿ, ರಿಡ್ಯೂಸ್ ನಾಯ್ಸ್ ಅಂತ. ಇದನ್ನೊಂದು ಸರಿ ನೀವು ಎನೇಬಲ್ ಮಾಡ್ಕೋಬೇಕಾಗುತ್ತೆ. ನೋಡ್ಬೋದು, ನಾನೀಗ ನಿಮಗೆ ಬಿಫೋರ್ ತೋರಿಸ್ತೀನಿ. ಇದು ಬಂದ್ಬಿಟ್ಟು ಬಿಫೋರು. ನೀವೇನಾದರೂ ಕಂಟೆಂಟ್ ಕ್ರಿಯೇಟರ್ ಆಗಿರ್ಬೋದು. ಈಗ ಆಫ್ಟರ್ ತೋರಿಸ್ತೀನಿ ನೋಡಿ. ನೀವೇನಾದರೂ ಕಂಟೆಂಟ್ ಕ್ರಿಯೇಟರ್ ಆಗಿರ್ಬೋದು, ಬಟ್ ಔಟ್ಡೋರಲ್ಲಿ ಇದು ಆಫ್ಟರ್. ನೋಡ್ಬೋದು, ಬಿಫೋರ್ಗೆ ಆಫ್ಟರ್ಗೆ ಸ್ವಲ್ಪ ಜಾಸ್ತಿನೇ ಯೂಸ್ ಇದೆ. ನೋಡೋದಲ್ಲ, ಇವೆರಡು ಆಪ್ಷನ್ ನೀವು ಸೆಲೆಕ್ಟ್ ಮಾಡ್ಕೊಂಡ್ರೆ ಸಾಕು, ನಿಮ್ಗೆ ಒಂದೊಳ್ಳೆ ಕ್ಲಾರಿಟಿ ವಾಯ್ಸಸ್ ಸಿಗುತ್ತೆ. ನೆಕ್ಸ್ಟ್ ನೀವೇನು ಮಾಡಬೇಕಿಲ್ಲ, ನೆಕ್ಸ್ಟ್ ಎಕ್ಸ್ಪೋರ್ಟ್ ಮಾಡ್ಕೊಂಡ್ರೆ ಆಯ್ತು ಅಷ್ಟೇ. ನೋಡಿದ್ರಲ್ಲ, ನೀವು ಸಹ ಇದೇ ರೀತಿ ಆ ವಿಡಿಯೋನ ಎಡಿಟ್ ಮಾಡ್ಕೊಂಡ್ರೆ ನಿಮ್ಗೆ ಒಂದೊಳ್ಳೆ ಆಡಿಯೋ ಕ್ಲಾರಿಟಿ ಸಿಗುತ್ತೆ. ವಿಡಿಯೋ ನೋಡಿದ್ರಲ್ಲ, ವಿಡಿಯೋ ಹೆಂಗೆ ಅಂತ ಕೆಳಗಡೆ ಕಾಮೆಂಟ್ ಅಲ್ಲಿ ತಿಳಿಸಿ. ವಿಡಿಯೋ ಎಲ್ಲರೂ ಲೈಕ್ ಮಾಡ್ಕೊಡ್ರಿ. ಇದೇ ರೀತಿ ಒಳ್ಳೊಳ್ಳೆ ಕಂಟೆಂಟ್ಗೋಸ್ಕರ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಇಟ್ಕೊಳ್ಳಿ. ಹಾಗಿದ್ರೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ ಗೈಸ್. ಎಲ್ರಿಗೂ